ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ತುಂಬ ದಿನಗಳಿಂದ ಸುಮಾರು ಜನ ಕೇಳ್ತಾ ಇದ್ರಲ್ವಾ, ಈ ಒಂದು ರೋಸು ಸಸಿಗಳು ಸಿಗುವಂಥ ಕಾಂಟ್ಯಾಕ್ಟ್ ಕೊಡಿ, ಮತ್ತು ವೆರೈಟಿಗಳು ಏನಿದೆ ಇಲ್ಲಿ ಬಂದು ವಿಧವಾದ ವೆರೈಟಿಗಳು ಇರ್ತವೆ ಸ್ನೇಹಿತರೆ. ಬರೀ ಮಿರಾಬುಲ್ ಅಲ್ಲ, ಮೋದಿ ರೆಡ್ ಇರುತ್ತೆ, ಕರಿಷ್ಮಾ ಇರ್ತದೆ, ಇನ್ನಷ್ಟು 10-60 ವೆರೈಟಿಗಳು ನಮಗೆ ಇರ್ತದೆ. ಇವತ್ತು ನಾನು ಬಂದಿರೋದು ಬಂದು ಒಂದು ನರ್ಸರಿಗೆ. ಸೊ ಆ ನರ್ಸರಿ ಎಲ್ಲಿ ಲೊಕೇಟ್ ಆಗಿದೆ, ಜೊತೆಗೆ ಯಾವೆಲ್ಲ ಒಂದು ತಳಿಗಳು ಈ ಒಂದು ನರ್ಸರಿನಲ್ಲಿದೆ, ಒಟ್ಟಾರೆ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ. ಜೊತೆಗೆ ಏನೆಲ್ಲ ಒಂದು ರೇಟ್ಗಳಿರುತ್ತೆ, ಒಂದೊಂದು ಸಸಿಯ ಬೆಲೆಗಳೇನಿರ್ತದೆ, ಸೊ ಎಷ್ಟು ತಿಂಗಳ ಕಾಲ ಈ ಸಸಿಗಳನ್ನ ಇಲ್ಲಿ ಇದು ಮಾಡಿರ್ತಾರೆ, ಒಟ್ಟಾರೆ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಕೊಡ್ತಾಯಿದ್ದೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಸ್ಕಿಪ್ ಮಾಡಿ ನೋಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ನಿಮ್ಮ ಸಹಕಾರ ಕೊಟ್ಟರೆ ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ನಮ್ಗೆ ಉತ್ತೇಜನ ಸಿಗುತ್ತೆ ಅಂತೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ. ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಮೊದಲನೇ ಕೆಲಸ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಅಣ್ಣ, ನಮಸ್ಕಾರ. ನಾನು ನಿಮ್ಮ ಹೆಸರು ಮತ್ತು ನಿಮ್ಮ ಊರು? ಅಣ್ಣ ಶಿವಕುಮಾರ್ ಅಂತ ನನ್ನ ಹೆಸರು. ನಮ್ಮದು ವಿಜಯಪುರ. ಈ ಒಂದು ನರ್ಸರಿಗಳನ್ನ ನೀವು ಎಷ್ಟು ವರ್ಷಗಳಿಂದ ನಡ್ಸ್ಕೊತಾ ಬರ್ತಾ ಇದ್ದೀರಾ ಅಣ್ಣ? ಅಣ್ಣ, ಇದು ನಮ್ಮ ಅಪ್ಪ ನಡೆಸ್ತಾ ಇದ್ದ ಒಂದು 15-20 ವರ್ಷದಿಂದ ಹಿಂದೆ. ಅದನ್ನು ನಾವು ಹಂಗೆ ಕಂಟಿನ್ಯೂ ಮಾಡಿದ್ವಿ. 15-20 ವರ್ಷದಿಂದ ನಿಮ್ಮ ತಂದೆಯವ್ರು ಮಾಡ್ಕೊಂಬಂದಿದ್ದು ನೀವು ಕಂಟಿನ್ಯೂ ಮಾಡ್ತಾ. ಸೊ ಅಣ್ಣ, ಈಗ ನೀವು ಮೊದಲನೇದಾಗಿ ಹೇಳೋದಾದರೆ ಎಷ್ಟು ಎಲ್ಲ ವಿಧವಾದ ಒಂದು ರೋಸ್ ತಳಿಗಳು ನಿಮ್ಮಲ್ಲಿದ್ದಾವೆ? ನಾವು ರೈತರಿಗೆ ನಾಟಿ ಮಾಡಿಸೋಂಥವು ಸದ್ಯಕ್ಕೆ 15 ವೆರೈಟಿ ಸಿಗುತ್ತೆ. 15 ವೆರೈಟಿ ರೋಸ್ ವೆರೈಟಿಗಳೇ? 15 ವೆರೈಟಿ ರೋಸೆ. ಅಣ್ಣ, ಯಾವ್ದು ಅಂತ ಹೇಳೋಕ್ಕಾಗುತ್ತಾ? ಎಲ್ಲ ಪಿನ್ ಟು ಪಿನ್ ತೋರಿಸ್ತೀರಾ? ಒಂದೊಂದೇ ವೆರೈಟಿಗಳಿಗೆ ಹೋಗೋಣ. ವೆರೈಟಿ ಕೊಡ್ತೀನಿ ಅಣ್ಣ. ಮುಖ್ಯವಾಗಿ ಮಾರ್ಕೆಟಲ್ಲಿ ಯಾವಾಗೂ ಬೇಡಿಕೆ ಇರೋಂಥ ತಳಿ ಯಾವ್ದಣ್ಣ? ಹಿಂದಕ್ಕೂ ಮುಂದಕ್ಕೂ ಇನ್ನು ಮುಂದಕ್ಕೆ ಬೇಕಾಗಿರೋದು ಮೆರಾಬಲ್ ಯಾವಾಗೂ ಅಷ್ಟೇ, ಅದೊಂದೇ ಇವಾಗ ಮುಂದಕ್ಕೂ ಟಾಪ್. ಅದೊಂದೇ ನಡೆಯೋದು. ರೈತರಿಗೆ ಅನುಕೂಲ, ಅನಾನುಕೂಲ. ಸರ್ ಮಾಡ್ಕೊಂಡವ್ರಿಗೆ ಅನುಕೂಲ, ಸರ್ ಮಾಡ್ಕೊಂಡಿದ್ದವ್ರಿಗೆ ಅನಾನುಕೂಲ. ಸರಿ ಅಣ್ಣ, ಓಕೆ ಅಣ್ಣ. ಈಗ ಒಂದೊಂದೇ ತಳಿಗಳ ವಿಚಾರ ಮಾತಾಡ್ಕೊಂಡು ಹೋಗೋಣ. ಒಂದ್ ಕಡೆಯಿಂದ ನಿಮ್ಮಲ್ಲಿ ಏನೆಲ್ಲ ಸಸಿಗಳಿದೆ ಅಂತ ಹೇಳ್ಬಿಟ್ಟು ಅಷ್ಟು ಸಸಿ ತೋರಿಸೋದು ಡೀಟೇಲ್ ಹೇಳೋದು. ಸಸಿ ತೋರಿಸ್ಕೊಂಡು ಇವಾಗ ಒಂದು ಸಸಿ ಹತ್ರ ಹೋದಾಗ ಆ ವೆರೈಟಿ ಅದರ ಇದು ಮೆರಾಬಲ್. ಓಕೆ. ಈಗ ಪಾಕೆಟ್ ವಿಚಾರಗಳಿಗೆ ಬಂದಾಗ ಒಂದು ಚಿಕ್ಕದು ದೊಡ್ಡದಾಗಿದೆಯಲ್ಲ, ಏನಣ್ಣ ಇದರಲ್ಲಿ ವ್ಯತ್ಯಾಸ? ನೋಡಿ, ಇದನ್ನ ಇಷ್ಟುದ್ದ ಸಸಿ ಮಾಡೋಕ್ಕೆ ನಮ್ಗೆ 5 ತಿಂಗಳು 4 ತಿಂಗಳು ಟೈಮ್ ತಗೊಂತದೆ. ಅಷ್ಟು ದಿನ ಬೇಕಾಗುತ್ತೆ ಇದು ಇಷ್ಟುದ್ದ ಮಾಡೋಕ್ಕೆ. ಇದಕ್ಕೆ ಓಕೆ. ಇದು ಸಣ್ಣ ಸಸಿ ಕಡ್ಡಿ ಹಾಕಿ ನಾಟಿ ಮಾಡಿ ಮಾಡೋಕ್ಕೆ 4ರಿಂದ 5 ತಿಂಗಳು ಬೇಕು. ಇದ್ರನ್ನ ಬೆಲೆ ಇವಾಗ ಬಂದು 12ರಿಂದ 14 ಇದೆ. ಈಗ ಚಿಕ್ಕ ಪಾಕೆಟ್ 12ರಿಂದ 14. ಇದರಲ್ಲಿ ಗಿಡ ಚಿಕ್ಕದು ದೊಡ್ಡದು ರೇಟ್ ಇದೆ. ಇದು ಮೆರಾಬಲ್, ಇದ್ರ ಹೆಸರು ಮೆರಾಬಲ್. ಓಕೆ ಅಣ್ಣ. ನೆಕ್ಸ್ಟ್ ಬೇರೆ ರೇಟ್ ಇದೆ. ಇನ್ನ ಬೇರೆ ಹೈಟ್ ಗಿಡ ಒಂದು 16, 18, 20, 19. ಅಂದ್ರೆ ನೀವ್ ಹೇಳೋ ಪ್ರಕಾರ ಒಂದು ಪುಟ್ಟದಾದ ಪಾಕೆಟ್ ಅಂತ ಹೇಳಿದ್ರೆ ನಿಮ್ಗೆ 12ರಿಂದ 14 ರೂಪಾಯಿ ಇದೆ. ಇನ್ನು ಸ್ವಲ್ಪ ಜಾಸ್ತಿ ದೊಡ್ಡ ಪಾಕೆಟ್ಗಳಲ್ಲಿ ಇರುವಂತ ಸಸಿಗಳು, ಅಂದ್ರೆ ದಿನಗಳು ಜಾಸ್ತಿ ಆಗಿರುವಂತ ಸಸಿಗಳು ಇನ್ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ. ಇದನ್ನ ಚೇಂಜ್ ಮಾಡಿರ್ತೀವಿ. ಚೇಂಜ್ ಮಾಡಿದ ತಕ್ಷಣ ರೇಟ್ ಚೇಂಜ್ ಆಗುತ್ತೆ. ಅದನ್ನ ತೋರಿಸ್ತೀನಿ ನೋಡಿ ಯಾಕೆ ಹಾಕ್ತಾರೆ ಅಂತೇಳಿ. ಇದು ಹೇಳಿದ್ರೇನೆ ಗೊತ್ತಾಗೋದು, ಇಲ್ಲ ಅಂದ್ರೆ ಬರೋಲ್ಲ. ಸೊ ಇಲ್ಲಿ ಆಲ್ರೆಡಿ ಈಗ ಇದು ಮಾಡ್ತಾ ಇರ್ತಾರೆ. ಓಕೆ. ನೋಡಿ, ಇದರಲ್ಲಿ ಹಾಕ್ತಾ ಇರ್ತಾರೆ. ಈಗ ಬಂದು ಚಿಕ್ಕ ಪಾಕೆಟ್ಗಳನ್ನ ತೆಗೆದು ದೊಡ್ಡ ಪಾಕೆಟ್ಗೆ ಹಾಕಿ, ಇವಾಗ ಇದು ಎಷ್ಟು ಗ್ರಾಮ್ ಬರುತ್ತೆ? ಇದು ಲೀಟರ್ ಕವರ್ ಅಂತೀವಿ. ಇದು ಲೀಟರ್ ಕವರ್ ಅಂತೀವಿ. ಕೆಜಿ ಕವರ್ ಅಂತಾರೆ, ಕೆಲವರು ಅರ್ಧ ಕೆಜಿ ಅಂತಾರೆ. ಈ 1/4 ಕೆಜಿನ ಐತಿ ಲೀಟರ್ಗೆ ಹಾಕಿದ ಮೇಲೆ ಅದು ರೇಟ್ ಚೇಂಜ್, ಇನ್ನು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಅದರಲ್ಲಿ 1 ಅಡಿ ಗಿಡ, ಅರ್ಧ ಅಡಿ ಗಿಡ, 1/4 ಅಡಿ ಗಿಡ, 1.5 ಅಡಿ ಗಿಡ ಅಂತ ಇರ್ತದೆ. ಇದರಲ್ಲಿ ಚೇಂಜ್ ಮಾಡಿ ನಾವು ಸಾಕಿರ್ತೀವಿ ಒಂದು 2 ತಿಂಗಳು 3 ತಿಂಗಳು. ಅಂದ್ರೆ ಏರ್ವೇಷನ್ ರೇಟು ಗಿಡ ಬೆಳವಣಿಗೆ ಯಾವ ರೀತಿ ಎಲ್ಲ ಆಗಿರ್ತದೆ ಅದ್ರ ಪ್ರಕಾರ ರೇಟ್ ವ್ಯತ್ಯಾಸ ಆಗುತ್ತೆ. ಓಕೆ ಅಣ್ಣ. ಇದು ಆ ಥರ ನಾವು ಕೆಮ್ಮಣ್ಣು ಹಾಕಿ ಸ್ವಲ್ಪ ಗೊಬ್ಬರ ಹಾಕಿ ಸಾಕಿ ಅದನ್ನೆಲ್ಲ ಜೋಡಿಸ್ತೀವಿ. ಓಕೆ ಅಣ್ಣ. ಈಗ ಇದೇ ಒಂದು ವಿಚಾರ ಆಯಿತು. ನಾವು ಅಂದರೆ ಗಿಡಗಳ ಎಷ್ಟು ಬೆಳವಣಿಗೆ ಆಗಿದೆ, ಎಷ್ಟು ದೊಡ್ಡ ಪಾಕೆಟಲ್ಲಿ ಇದೆ ಅನ್ನೋದ್ರ ಮೇಲೆ ರೇಟು ವ್ಯತ್ಯಾಸ ಆಗುತ್ತೆ. ನಿಮ್ಗೆ 12 ರೂಪಾಯಿಂದ ಹಿಡಿದು ಜಾಸ್ತಿ ಅಂದರೆ ಎಷ್ಟರವರೆಗೂ ಇದೆ ಅಣ್ಣ? ಈಗ ಪ್ರೆಸೆಂಟ್ ನಾನು ಹೇಳ್ತಾ ಇದ್ದೀನಿ 18 ರೂಪಾಯಿ. 18 ರೂಪಾಯಿವರೆಗೂ ಟಾಪು. 12 ರೂಪಾಯಿಂದ ಹಿಡಿದು 12ರಿಂದ. ಓಕೆ ಅಣ್ಣ. ಓಕೆ ಅಣ್ಣ. ಈಗ ವೆರೈಟಿಗಳಿಗೆ ಹೋಗೋಣ. ನೆಕ್ಸ್ಟ್ ಇವಾಗ ಮೆರಾಬಲ್ ಒಂದು ಸಿಂಪಲ್ ಗಿಡಗಳು ತೋರಿಸಿದ್ದೀರಾ. ಇಲ್ಲಿ ಯಾವುದೋ ಒಂದು ಸ್ವಲ್ಪ ಪಿಂಕ್ ಕಲರಲ್ಲಿ ಕಾಣಿಸ್ತಾ ಇದೆ, ಯಾವ ಗಿಡ ಅಣ್ಣ ಇದು? ಇದ್ರ ಹೆಸರು ಪನ್ನೀರ್ ರೋಸ್ ಅಂತೀವಿ. ಪನ್ನೀರ್ ರೋಸು, ಗುಲ್ಕನ್ ರೋಸ್ ಅಂತಾರೆ. ಗುಲ್ಕನ್ ರೋಸು, ಪನ್ನೀರ್ ರೋಸು. ಓಕೆ ಅಣ್ಣ. ಎರಡು ಇದೆ. ಗುಲ್ಕನ್ ರೋಸು, ಪನ್ನೀರ್ ರೋಸು ಇದೆ. ಇದು ವೆರೈಟಿ ಬಂದು ಬಿಸಿಲು 30 ಡಿಗ್ರಿ ಇರಲಿ 40 ಡಿಗ್ರಿ ಇರಲಿ ಕೆಲಸ ಮಾಡ್ತದೆ. ಇದು ಏನೋ ಟೆಂಪರೇಚರ್ಗೆ ಯಾವ ರೀತಿಯ ತೊಂದರೆ ಇಲ್ಲ. ಟೆಂಪರೇಚರ್ಗೂ ತೊಂದರೆ ಇಲ್ಲ. ಡೈಲಿ ಕೀಳೋದು ಒಂದೇ ಸಮಸ್ಯೆ, ದಿನ ಕೀಳ್ತಾ ಇರಬೇಕು. ಒಂದಿನ ಯಾವ ಮಾರಿದ್ರೆ ಓಪನ್ ಆಗಿಬಿಡ್ತದೆ. ಓಕೆ. ಇದು ಬಂದು ಇದು ಯಾವುದಾದ್ರು ಪನ್ನೀರ್ ರೋಸು, ಗುಲ್ಕನ್ ರೋಸ್. ಓಕೆ. ನೆಕ್ಸ್ಟ್ ಹೋಗೋಣ. ಹೇಳಿ.
ರೇಟ್ ಬಂದು ಇದು ಬಂದು 12ರಿಂದ 14 ಇದೆ. 12ರಿಂದ 14. 14 ಇದೆ. ಓಕೆ ನೆಕ್ಸ್ಟ್ ಅಣ್ಣ, ಇದು ತುಂಬ ಹಳೆ ವೆರೈಟಿ ಅಣ್ಣ. ಮೊದಲು ಬೆಳೀತಾ ಇದ್ರು, ಇತ್ತೀಚಿನ ದಿನಗಳಲ್ಲಿ ಇದನ್ನು ಬೆಳೆಯೋರೆ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಹೌದು ಅಣ್ಣ ವೆರೈಟಿ ಹೆಸರು ಹೇಳ್ಬಿಡಿ ಅಣ್ಣ ನೀವೇ. ಇದು ಚರಿಷ್ಮಾ ಅಂತಾರೆ, ಸುನಾಮಿ ಅಂತಾರೆ, ಟೈಗರ್ ಅಂತಾರೆ. 3 ಎಲ್ಲ ಒಂದೇ ಗಿಡನೇ. ಜಾತಿಗೆ ವೆರಿವೇಷನ್ ರೇಟ್ಗಳು. ಅದರಲ್ಲಿ ಜಾತಿಗ 3 ತರ ಹೆಸರು. ಟೈಗರು, ಚರಿಷ್ಮಾ, ಸುನಾಮಿ 3 ವೆರೈಟಿ ಇದೆ. ಓಕೆ 3 ವೆರೈಟಿ ಒಂದೇ. 3 ವೆರೈಟಿನೂ ಒಂದೇ. ಜಾತಿ ಕರೆಯೋದು ಹೆಸರುಗಳು ಬೇರೆ ಬೇರೆ. ಹೆಸರುಗಳು ಬೇರೆ ಬೇರೆ. ಓಕೆ ಅಣ್ಣ, ಇದರ ಬೆಲೆಗಳು ನೋಡೋದಾದ್ರೆ ಇದು ಇವಾಗ ಪ್ರೆಸೆಂಟ್ ಬಂದು 20 ರೂಪಾಯಿ ಇದೆ. 20 ರೂಪಾಯಿ ಅಣ್ಣ. ಇದು ಬೇಡಿಕೆ ಇವಾಗ ಇದೆಯಾ ಅಣ್ಣ ಈ ಹೂಗೆ? ನಮ್ಮ ಕಡೆ ಇದೆ, ಕೆಲವು ಕಡೆ ಇದೆಯಾ ಇಲ್ಲ. ಈ ಕೆಲವರು ಬಂದು ಇದನ್ನೇ ಕೇಳ್ತಾರಲ್ಲ, ಅವ್ರ ಗಿಡಕ್ಕೆ ಇರ್ಬೇಕಲ್ಲ. ಓಕೆ ಇದು 20 ರೂಪಾಯಿ ಬೆಲೆ. ಕರಿ ಇದು ಯಾವುದೋ ಚರಿಷ್ಮಾ. ನೆಕ್ಸ್ಟ್ ಇನ್ಯಾವುದು ಇದೆ ವೆರೈಟಿ? ಇಲ್ಲಿ ಅರ್ಕಾಸವಿ. ಅರ್ಕಾಸವಿ ಕೇಳಿದ್ದೀರಾ ಅಣ್ಣ? ಇಲ್ಲ, ಇದು ಫಸ್ಟ್ ಟೈಮ್ ಕೇಳ್ತಾ ಇರೋದಣ್ಣ. ಹಾಂ, ರೆಡಿ ಆಗಿರೋದು ಅರ್ಕ ಅಂತ ಹೇಳಿದ್ರೆ ಇವಾಗ IAHR GKVK ಅವ್ರು ಡೆವಲಪ್ ಮಾಡಿರೋ ತಳಿನಾ? ಅವರು ಡೆವಲಪ್ಮೆಂಟ್ ಆಗಿರೋದು. ನಾವು ಕಸಿ ಕೊಡ್ತಾ ಇದೀವಿ, ಅವ್ರ ಕಡೆಯಿಂದ ನಾವು ತಗೊಂಡಿದೀವಿ. ಬೇಕಾದ್ರೆ ಬಂದು ಇಲ್ಲಿ ತಗೊಂಡು ಹೋಗ್ಬೋದು. ಓಕೆ, ಇದು ಒಂಥರ ಪನ್ನೀರ್ ರೋಸ್ ಟೈಪೇ ಕಲರ್ ಬರ್ತದೆ. ಪನ್ನೀರ್ ರೋಸ್ ಆದ್ರೂ ಅದು ಡೈಲಿ ಕೀಳ್ಬೇಕು. ಇದು ಡೈಲಿ ಕೀಳೋಷ್ಟಿಲ್ಲ. ಇದನ್ನ ಎಷ್ಟು ದಿನಕ್ಕೆ ಒಂದ್ಸಲ? ದಿನ ಬಿಟ್ಟು ದಿನ 3 ದಿವಸಕ್ಕೆ. ಆ ರೀತಿ. ಓಕೆ, ನಾವು ನಾರ್ಮಲ್ ಮೆರಾಬಲ್ ತರ. ಓಕೆ ಅಣ್ಣ, ಇದೊಂದು ವಿಚಾರ ಆಯ್ತು. ಇದರ ಬೆಲೆಗಳು ಹೇಳೋದಾದ್ರೆ ಅಣ್ಣ? ಇವಾಗ ಇದು ಪ್ರೆಸೆಂಟ್ ರೇಟ್ ನಾವು 25, 30 ಸ್ಮಾಲ್ ಬ್ಯಾಗ್. ಇದು ಅಡ್ವಾನ್ಸ್ ಕೊಟ್ರೇನೆ ಸೊಸೈ. ಇಲ್ಲಾಂದ್ರೆ ನೀವು ಇದು ಸ್ಟಾಕ್ ಮಾಡಿ ಇಡೋದಿಲ್ಲ? ಇಡ್ತೀವಿ. ಇವಾಗ ಬೇರೆಯವ್ರು ಅಡ್ವಾನ್ಸ್ ಕೊಟ್ಟಿರ್ತಾರೆ, ಅವ್ರು ತಗೊಂಡೋಗಲ್ಲ ಅಂದ್ರೆ ನಿಮಗೆ ಕೊಡ್ತೀವಿ. ಓಕೆ ಅಣ್ಣ, ಇದೊಂದು ವಿಚಾರ. ಇದೊಂದು ತಳಿ ಆಯ್ತು, ಅರ್ಕಾಸವಿ. ಓಕೆ, ನೆಕ್ಸ್ಟ್ ತಳಿಗೆ ಹೋಗೋಣ ಅಣ್ಣ. ಇದು ಬಂದು ಒಂದು ಭಿನ್ನವಾದ ಕಲರ್ ಅಲ್ಲಿ ಕಾಣಿಸ್ತಾ ಇದೆ. ಎಲ್ಲ ರೋಸ್ ಅಂತ ಹೇಳಿದ್ರೆ ರೆಡ್ ಕಲರ್ ಇರ್ತದೆ ಅಂತ ನಾವು ಹೇಳಕ್ಕಾಗಲ್ಲ. ಇಲ್ಲಿ ನೋಡ್ತಿರ್ಬೋದು. ಇದು ಬಂದು ಅಣ್ಣ ಯಾವ ಕಲರ್ ಇದು? ಮ್ಯಾಂಗೋ ಅಂತೀವಿ. ಮ್ಯಾಂಗೋ ಎಲ್ಲೋ. ಇದರಲ್ಲಿ ವೆರೈಟಿಗಳಿಗೆ ಹೋದ್ರೆ ಇಲ್ಲಿ ಎಲ್ಲೋ ಬರ್ತದೆ, ಪ್ರಿಯಾ ಗೋಲ್ಡ್ ಬರ್ತದೆ, ಮ್ಯಾಂಗೋ ಎಲ್ಲೋ. ಇದು ಟಾಪ್ ಅಲ್ಲಿ ಇರೋಂಥದ್ದು ವೆರೈಟಿ. ಇದು ಬೆಲೆ ಯಾವಾಗಲೂ ಬೇಡಿಕೆನ ಇದಕ್ಕೆ? ಇರ್ತದೆ. ಓಕೆ, ಇಳುವರಿಗಳು ವಿಚಾರಕ್ಕೆ ಸ್ವಲ್ಪ ಕಡಿಮೆ ಆದ್ರೂ ಮಾರ್ಕೆಟಿಂಗ್ ಹೂವು ರೇಟ್ ಜಾಸ್ತಿ ಇರ್ತದೆ. ಓಕೆ ಅಣ್ಣ, ಇದ್ರ ಬೆಲೆಗಳು ಹೇಳೋದಾದ್ರೆ? ಇದು ಬೆಲೆ ಬಂದು ಇವಾಗ 25ರಿಂದ 35. 25ರಿಂದ 35. ಓಕೆ ಅಣ್ಣ, ನೆಕ್ಸ್ಟ್ ವೆರೈಟಿಗೆ ಹೋಗೋಣ. ಓಕೆ ನೆಕ್ಸ್ಟ್ ಅಣ್ಣ, ಇದು ನೋಡೋದು ಹೂವು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅಣ್ಣ, ಇದು ವೆರೈಟಿ ಹೇಳೋದಾದ್ರೆ? ಬುಲೆಟ್ ರೋಸ್ ಅಂತೀವಿ. ಬುಲೆಟ್ ರೋಸ್. ಓಕೆ, ಇದು ಬಂದು 20ರಿಂದ 25ವರೆಗೂ ಇದೆ. 20ರಿಂದ 25. ಇದು ಬಂದು ಬಿಸಿಲಿಗೂ ನಡೀತದೆ, ಮಾರ್ಕೆಟಿಂಗು ಚೆನ್ನಾಗಿದೆ. ಹಾಕೊಳ್ಳೋಂಥವ್ರು ಆಸಕ್ತಿ ಇರೋರು. ಅಣ್ಣ, ಈ ಡಚ್ ತರ ಅಂತಾರಲ್ಲ ಅದಲ್ಲ? ಇದು ಬೇರೆನಾ? ಇದು ಇದು ಹಂಗೆ ಮುರ್ಕೊಳ್ಳೋದೇನಾ? ಕೆಜಿ ಲೆಕ್ಕ, ಬಂಚ್ ಲೆಕ್ಕ ಇಲ್ಲ? ಓಕೆ ಅಣ್ಣ, ಇದನ್ನ ಹೊರತುಪಡಿಸಿ ನೆಕ್ಸ್ಟ್ ವೆರೈಟಿ ಯಾವ್ದಣ್ಣ? ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು ಮೆರಾಬಲ್. ಮಾರ್ಕೆಟ್ನ ಆಳ್ತಾ ಇರೋರು ಇವರೇ. ನೋಡಿ ಎಷ್ಟು ನೀಟಾಗಿದೆ ಇದರಲ್ಲೆಲ್ಲ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಹೂವು ಬಂದಿದೆ, ಬಟ್ ಈಗ ಹೂವು ಬಂದಿದೆ ಅಂತ ಬಿಡಂಗೂ ಇಲ್ಲ. ಇರಲಿ. ಓಕೆ ಅಣ್ಣ, ಇದೆಲ್ಲ ಬಂದು ಮೆರಾಬಲ್ ತಾನೆ? 18 ರೂಪಾಯಿ, 20 ರೂಪಾಯಿ. ಇದು ದೊಡ್ಡ ಪಾಕೆಟ್. ದೊಡ್ಡ ಪಾಕೆಟ್ ಇದೆ. ಲೀಟರ್ ಕವರ್ ಅಂತೀವಿ. ನೋಡಿ, ಈ ಬೆಲೆ ಇದೆ. ಇದು ಬಂದು ಸ್ವಲ್ಪ ರೇಟ್ ಜಾಸ್ತಿ. ನೀವು ಪುಟ್ಟ ಗಿಡ ಬೇಕಂತ ಹೇಳಿದ್ರೆ ಅದರಲ್ಲಿ ರೇಟ್ ಕಡಿಮೆ. ಅಣ್ಣ, ಇವಾಗ ಇದೆಲ್ಲ ಒಂದು ಹೂದೆಲ್ಲ ಆಯ್ತಣ್ಣ. ಇನ್ನು ಏನೇನೋ ಇದೆಲ್ಲ ಇಟ್ಟಿದ್ದೀರಾ? ಹಾಂ, ಮೋದಿ ರೆಡ್ ಹೂವು ತುಂಬ ಫಿನಿಶಿಂಗ್ ಚೆನ್ನಾಗಿರ್ತದೆ ಈ ಮೋದಿ ರೆಡ್ ಅನ್ನೋದು. ಇಲ್ಲಿ ನೋಡ್ತಿರ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ರೆಡ್ಡಾಗಿ ಹೆಸ್ರಿಗೆ ತಕ್ಕದಂಗೆ ಕಲರು ಅಷ್ಟೇ, ಫಿನಿಶಿಂಗ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅಣ್ಣ, ಇಳುವರಿ ವಿಚಾರಕ್ಕೆ ಬಂದಾಗ ಸ್ವಲ್ಪ ಕಡಿಮೆನೇ ತಾನೆ ಮಿರಾಬಲ್ ಕಂಪೇರ್ ಮಾಡಿದ್ರೆ? ಹಾಂ, 1% ಕಡಿಮೆ. ಇವಾಗ ಅದು 100 kg ಕಿತ್ತರೆ ಇದು 80 kg, 70 kg. ರೇಟಲ್ಲಿ ಮುಂದೆ ಇರ್ತದೆ. ರೇಟಲ್ಲಿ ಇದು ಮೋದಿ ಮುಂದೆ ಇರ್ತದೆ. ಆದರೂ ಹಾಕೊಂಡ್ರೆ ಉತ್ತಮ. ರೈತರ ಆಸಕ್ತಿ ಬಿದ್ದು ಬಂದು ಬರಬೇಕು ಅಷ್ಟೇ. ನಾವು ಯಾರಿಗೂ ಫೋರ್ಸ್ ಮಾಡಂಗಿಲ್ಲ, ಒತ್ತಾಯ ಯಾರಿಗೂ ಮಾಡೋದಿಲ್ಲ. ಅವ್ರು ಇಷ್ಟ ಆಗೇ ಬಂದು ಅಷ್ಟೇ. ಅವ್ರಿಗೆ ಯಾವ್ದು ಇಷ್ಟನೋ ಅದ್ರಲ್ಲಿ ಬಂದು ತಗೊಂಡು ಹೋಗ್ಬೇಕು. ಅಣ್ಣ, ಇದು ರೇಟ್ ಅಣ್ಣ? ಇದು 18ರಿಂದ 25. 18ರಿಂದ 25 ದೊಡ್ಡ ಪಾಕೆಟ್. ಅಣ್ಣ, ನೆಕ್ಸ್ಟ್ ವೆರೈಟಿ ಇದೆ. ಇಲ್ಲಿ ಇದು ಯಾವುದೋ ಮಿಕ್ಸ್ ವೆರೈಟಿಗಳಿದಾವೆ ಇದರಲ್ಲೇ. ಡಚ್ ವೆರೈಟಿನ ಅದನ್ನು ಹೇಳ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇರಲಿ, ನಡೀರಿ. ಆರೆಂಜ್. ಓಕೆ, ಈಗ ನಾವು ಅಲ್ಲಿ ಮ್ಯಾಂಗೋ ಎಲ್ಲ ನೋಡಿದ್ರಲ್ಲ ಆ ಥರ ಬರುತ್ತೆ ಹೂವು, ಬಟ್ ಆರೆಂಜ್ ಕಲರ್. ಓಕೆ ಅಣ್ಣ, ಇದ್ರ ಬೆಲೆ ಇಲ್ಲ ಅಷ್ಟೇ? 20ರಿಂದ 25 ಎಲ್ಲ ಒಂದು ಲೆಕ್ಕಾಚಾರಕ್ಕೆ ಅಲ್ಲೇ. ಅಂದ್ರೆ ಗಿಡ ಚಿಕ್ಕ ಬೇಕಾ 18 ಸಿಗುತ್ತೆ ಸ್ಮಾಲ್ ಬ್ಯಾಗ್ ಅಲ್ಲಿ. ಅದು ಸ್ಮಾಲ್ ಬ್ಯಾಗ್ ರೇಟ್ ನಾನು ಹೇಳ್ತಾ ಇರೋದು ಕಡಿಮೆ. ಇದ್ರಲ್ಲಿ ಹೇಳ್ತಾ ಇರೋದಲ್ಲ ಇವಾಗ ಎಲ್ಲ ಒಂದು ದೊಡ್ಡ ಪಾಕೆಟ್ಗಳು. ಇದು ಆರೆಂಜ್ ಅಂತೀವಿ. ಇನ್ನೊಂದು ಅಲ್ಲಿದೆ ಸಿಂಗಲ್ ಆರೆಂಜ್. ಅಣ್ಣ, ಇದು ಯಾವ್ದೋ ವಿಭಿನ್ನವಾಗೈತೆ ರೆಡ್ ಆಗಿ. ಇದು ಯಾವ ರೆಡ್ ಅಂತೀವಿ? ರೊಮ್ಯಾನ್ಸ್ ರೆಡ್ ಅಂತೀವಿ. ಓಹೋ ಅಣ್ಣ,
ಫಿನಿಶಿಂಗ್ ನೋಡೋದಾದ್ರೆ ಹೂವು ಸಕ್ಕದಾಗಿ ಕಾಣಿಸ್ತಿದೆ Quality red ಇದೆ. ರೊಮ್ಯಾನ್ಸ್ ರೆಡ್ ಓಕೆ ಫುಲ್ ರೆಡ್ ಇದೆ, ರೊಮ್ಯಾನ್ಸ್ ರೆಡ್ ಅಂತ. ಇದು ಅಷ್ಟೇ 25ರಿಂದ 25ವರೆಗೂ ಇದೆ. ಓಕೆ ಓಕೆ 20ರಿಂದ 25. ಸ್ಮಾಲ್ ಅಣ್ಣ ಈ ಒಂದು ಇವಾಗ ಮೆರಾಬಲ್ ಜಾಸ್ತಿ ಪ್ರಮಾಣದಲ್ಲಿ ಉಣ್ತಾರೆ, ಈ ವೆರೈಟಿಗಳೆಲ್ಲ ಅಲ್ಪ ಸ್ವಲ್ಪ ಉಣ್ಕೊಳ್ತಾರಲ್ವಾ? ನಿಮ್ಮ ಅನುಭವ ಪ್ರಕಾರ ಹೇಳಿ, ಜಾಸ್ತಿ ಎಕರೆಗಳ ಗಟ್ಟಲೆ ಉಣೋದು ಮೆರಾಬಲ್ಲು? ಇವೆಲ್ಲಾನು ಕೆಲವು ವೆರೈಟಿಗಳಿದಾವಲ್ಲ ಇವಾಗ ಹೇಳಿದವು, ಪಾರ್ಸಲ್ ತಡೆಯಲ್ಲ. ನೀನು 10,000 ಟನ್ ಕೊಡು, ಒಬ್ಬ ಬೆಳೆದು ಪಾರ್ಸಲ್ ಬೇಕು. ಇವೆಲ್ಲಾನು ಮಿಕ್ಸಿಂಗ್ಗೆ, ಓಕೆ, ಕಲ್ಲರ್ಗೋಸ್ಕರ ಬಳಕೆ ಮಾಡೋದು ಅಷ್ಟೇ. ಓಕೆ, ಹೋಟ್ಲಿಗೆ ಊಟ ಕೇಳಿ, ಚಿತ್ರಾನ್ನ ಕೇಳಿ, ಅದು ಕೊಂಡ ಕೇಳ್ತೀನಿ ಹಂಗೆ. ಓಕೆ ಅಣ್ಣ. ಇದೆಲ್ಲ ಊಟ. ಅಣ್ಣ ಇದೊಂದು ಸ್ವಲ್ಪ ಭಿನ್ನವಾಗಿದೆ ಕಲರ್, ಇದು ಯಾವ್ದಣ್ಣ? ಇದು ಸಿಂಗಲ್ ಆರೆಂಜ್ ಅಂತೀವಿ. ಸಿಂಗಲ್ ಆರೆಂಜ್ ಡೈಲಿ ಕೀಳ್ಬೇಕಿದೆ. ಇದು ಅದೇ ಈ ಪನ್ನೀರ್ ರೋಸ್ ಥರ ತರ ಡೈಲಿ ಕೀಳ್ಬೇಕು, ದಿನ ಕೀಳ್ಬೇಕು. ಹಾಂ, ಚೆನ್ನಾಗಿದೆ. ರೋಗ ಕಡಿಮೆ, ರೋಗ ಕಡಿಮೆ, ಇಳುವರಿ ಇದೆ, ರೋಗ ಕಡಿಮೆ ಇದೆ. ಮೇಂಟೈನ್ ಮಾಡಿದ್ರೆ ಮಾಡ್ಬೋದು. ಡೈಲಿ ಕೀಳೋದು ಒಂದೇ ಸಮಸ್ಯೆ. ಓಕೆ ಅಣ್ಣ. ಇದ್ರ ಬೆಲೆಗಳಣ್ಣ? ಇದು 20ರಿಂದ 25ವರೆಗೂ. ಸರಿ ಅಣ್ಣ, ನಾವು ವೆರೈಟಿಗಳೆಲ್ಲ ಅಪ್ಡೇಟ್ ಮಾಡಿರ್ತೀರಿ, ಯಾರಾದರೂ ಕಾಲ್ ಮಾಡಿದ್ರೆ ಬೆಲೆಗಳು ನೀವು ಹೇಳ್ಕೊಳ್ರಿ. ಓಕೆನಾ? ನೆಕ್ಸ್ಟ್ ನಂಬರ್ ಕೊಟ್ಟಿರ್ತೀವಿ, ಹಾಂ ಆ ನಂಬರಲ್ಲಿ ಕಾನ್ಟ್ ಮಾಡಿ ಫೋನಲ್ಲಿ ಒಂದು ರೇಟ್ ಹೇಳಿದ್ರೆ ಇಲ್ಲೊಂದು ರೇಟ್ ಇರ್ತದೆ. ಅಲ್ಲ, ಅವರು ಡೈರೆಕ್ಟಾಗಿ ಬಂದಾಗ ಅದು ವ್ಯತ್ಯಾಸ ಇರ್ತದೆ, ಮಾತಾಡಿ ತಗೊಳ್ಳಿ ಅವರು. ಸ್ನೇಹಿತರೆ, ಹೂವು ಎಷ್ಟೇ ಇರಲಿ ಅದಕ್ಕೆ ಮೆರುಗು ಕೊಡ್ಬೇಕಂತ ಹೇಳಿದ್ರೆ ಅದ್ರ ಜೊತೆಗೆ ಇವ್ರು ಇರಲೇಬೇಕು. ನೀವು ಗಮನಿಸಿರ್ಬೋದು, ದೇವ್ರುಗಳಿಗೆಲ್ಲ ಹೋಗಿ ಸೆಂಟಿಗೆ ಹೊಡಿಯೋಕ್ಕಾಗಲ್ಲ ನಾವು, ಅದಕ್ಕಂತಲೇ ದೇವರೇ ಒಂದು ಸ್ಮೆಲ್ ಇರೋ ಅಂಥ ಗಿಡನ ಸೃಷ್ಟಿ ಮಾಡಿರ್ತಾನೆ. ಅದೇ ಒಂದು ಪನ್ನೀರ್ ಸೊಪ್ಪು ಅಂತ ಹೇಳ್ತಾರೆ. ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು, ಇದು ಇವ್ರ ಹತ್ರ ಅವೈಲೇಬಲ್ ಇದೆ ಪನ್ನೀರ್ ಸೊಪ್ಪು. ಸೊ ಅಣ್ಣ, ಇದರ ಬೆಲೆಗಳು ಏನಿರ್ಬೋದು ಅಣ್ಣ? ಇದು 8 ರೂಪಾಯಿಂದ 15ವರೆಗೂ ಕೊಡ್ತಾ ಇದೆ. 8 ರೂಪಾಯಿಂದ 15 ರೂಪಾಯಿವರೆಗೂ ಇರುತ್ತೆ. ಪಾಕೆಟು ಯಾವ ಸೈಜು ಮೇಲೆ ಮತ್ತು ಗಿಡ ಬೆಳವಣಿಗೆ ಮೇಲೆ 8 ರೂಪಾಯಿಂದ 15 ರೂಪಾಯಿ. ಓಕೆ, ಈ ಒಂದು ಇದು ನೋಡ್ತಿರ್ಬೋದು ಸ್ನೇಹಿತರೆ, ಹೂವು ನಾವು ಎಷ್ಟೇ ಹಾಕಿದ್ರೇನೋ ಒಂದೇ ಕಲರಲ್ಲಿ ಇರ್ತದೆ. ಬಟ್ ಇದ್ರ ಜೊತೆಗೆ ಹೂವು ಜೊತೆಗೆ ಈ ಒಂದು ಪನ್ನೀರ್ ಸೊಪ್ಪು ಬಿದ್ದಾಗಲೇ ಅದಕ್ಕೆ ಹಾರಗಳಿಗೆಲ್ಲ ಕಳೆ ಅನ್ನೋದು ಬರೋದು ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು, ಇದು ಇವ್ರ ಹತ್ರ ಅವೈಲೇಬಲ್ ಇದೆ ಸ್ನೇಹಿತರೆ. ಈಗ ನಿಮ್ಮ ಕಡೆ ಗಿಡಗಳು ಕಳಿಸಿರೋದಾದರೆ ಎಲ್ಲಿಗೆಲ್ಲ ಕಳಿಸಿರ್ತೀರಾ ಸರ್? ನಾವು ಪೂನಾವರೆಗೂ ಕಳಿಸಿದ್ದೀವಿ, ಮಧ್ಯಪ್ರದೇಶಕ್ಕೆ ಕಳಿಸಿದ್ದೀವಿ, ಮಧ್ಯಪ್ರದೇಶ, ಆಂಧ್ರ, ಹೈದರಾಬಾದು, ಬಳ್ಳಾರಿ, ಚಿತ್ರದುರ್ಗ, ಹಾಸನ, ಈ ಕಡೆ ಎಲ್ಲಾನು ನಾವು ಬಸ್ಸಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಬಸ್ಗೆ ಅಂದ್ರೆ ಸ್ಮಾಲ್ ಬ್ಯಾಗ್ ಹಾಕ್ತಿವಿ. ಈ ಲೀಟರ್ ಬ್ಯಾಗು ಪಾರ್ಸಲ್ ಮಾಡಕ್ ಬರಲ್ಲ, ಇದು ದೊಡ್ಡದಾಗಿ ಜಾಸ್ತಿ ಬೇಕು. ದೊಡ್ಡದಾಗಿರೋದಕ್ಕೆ ಪಾರ್ಸಲ್ ಮಾಡಕ್ ಬರಲ್ಲ. ಈ ಸ್ಮಾಲ್ ಬ್ಯಾಗ್ ನಾವು ಎಲ್ಲಿಂದ ಎಲ್ಲಿಗೂ ಪಾರ್ಸಲ್ ಮಾಡ್ತೀವಿ, ಎಲ್ಲಿಂದ ಎಲ್ಲಿಗೂ. ಓಕೆ, ನೀವು ಬಸ್ಸಲ್ಲಿ ನೀವೇ ಹಾಕಿ ಕಳಿಸ್ಬಿಡಿ? ನಾವೇ ಹಾಕಿ ಕಳಿಸ್ತೀವಿ. ಅದು ಟ್ರಾನ್ಸ್ಫರಿಂಗ್ ಚಾರ್ಜ್ ಬೀಳ್ತದೆ, ಆ ಚಾರ್ಜ್ ನೀವು ಬಯಸ್ಬೇಕು. ಓಕೆ ಓಕೆ ಅಣ್ಣ. ಈಗ ಒಂದು ಮೆರಾಬಲ್ ನಾವು ಸಸಿ ನಾಟಿ ಮಾಡಿದ್ಮೇಲೆ ನಮಗೆ ಹೂವು ಸ್ಟಾರ್ಟ್ ಆಗೋದು ಎಷ್ಟು ದಿನಕ್ಕೆ? ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಬರೋದನ್ನೆಲ್ಲ ತೆಗೆದಾಕ್ಬೇಕು ಅಂತಾರೆ, ಎಷ್ಟು ದಿನ ತೆಗಿಬೇಕಾ ಮುಗ್ಗುಗಳನ್ನೆಲ್ಲ ಮುರಿದಾಕ? ನೀವು ಇವಾಗ 18-20 ರೂಪಾಯಿ ತಗೊಂಡ್ರೆ 1 ತಿಂಗಳು ತೆಗಿಬೇಕು. ಇವಾಗ 12, 13, 14 ರೂಪಾಯಿದು 2-3 ತಿಂಗಳು ತೆಗಿಬೇಕು. ಗಿಡ ಬೆಳವಣಿಗೆ ಆಗಿರೋದಿಲ್ಲ, ಬೆಳವಣಿಗೆ ಮಾಡಿರ್ತೀವಿ, ನಾವು ತೆಗೆದಿರ್ತೀವಲ್ವಾ, ತೆಗೆದಿರೋದ್ರ ಮೇಲೆ ನೀವು ತೆಗಿಯಷ್ಟಿರಲ್ಲ. ಓಕೆ, ಇಲ್ಲ ಸಣ್ಣ ಬೇಗ ಆದ್ರೆ ನೀವು ತಗೊಂಬೇಕ. ಸಣ್ಣ ಗಿಡದಾದ್ರೆ 2ರಿಂದ 3 ತಿಂಗಳು ತೆಗಿತಾ ಇರ್ಬೇಕು ಬರೋ ಹೂನೆಲ್ಲ. ದೊಡ್ಡ ಬ್ಯಾಗ್ ತಗೊಂಡ್ರೆ 1 ತಿಂಗಳು ತೆಗೆದ್ಬಿಟ್ಟು ಹೂಗ ಬಿಟ್ಬಿಡ್ಬೋದು. ಇವಾಗ ಮೈನ್ ಇದರಲ್ಲಿ ಅಂಟು ಕಟ್ಟಿರ್ತಾರೆ, ಅದ್ರ ಜೊತೆಗೆ ನೀವು ಇನ್ನೊಂದು ಕಂತ್ರಿ ಸಸಿ ಅಂತ ಬರ್ತದೆ. ಸೊ ಅದು ಒಬ್ಬೊಬ್ರು ತೋಟಗಳಲ್ಲಿ ಗೊತ್ತಿಲ್ದಿರೋ ಬಿಟ್ಬಿಟ್ಟಿರ್ತಾರೆ, ಅದನ್ನ ಇಟ್ಕೋಬೇಕಾ ಬೇಡ ಅಂತ ಒಂದು ಹೇಳಿದ್ರೆ ಚೆನ್ನಾಗಿರ್ತದೆ. ಅದಿದೆ, ಕೆಲವರು ಮಾಡಲ್ಲ, ಕೇಳಲ್ಲ. ನಾವು ಕೇಳ್ತೀವಿ, ಹೇಳ್ಕೊಡ್ತೀವಿ. ಕೇಳೋದಕ್ಕಿಂತ ಮೊದಲೇ ಅದನ್ನ ಹೇಳ್ತೀವಿ, ಕೆಲವರು ನಮ್ಮನ್ನು ಕೇಳಲ್ಲ. ನೋಡಿ ಇಲ್ಲಿದೆ. ಈಗ ಈ ಅಂಟು ಕಟ್ಟಿರೋದು ಇಲ್ಲಿದೆ, ಈ ಪೇಪರ್ ಸುತ್ತಿರೋದು ಇಲ್ಲಿ ಅಂಟು ಕಟ್ಟಿರೋದು. ಇಲ್ಲಿಂದ ಮೇಲ್ಗಡೆ ಬರೋದನ್ನ ಯಾವುದೇ ಕಾರಣಕ್ಕೂ ಮುರಿಬಾರ್ದು. ಈ ಕೆಳಗಡೆ ಬರೋದನ್ನ ಈ ತರ ಮುರಿಬೇಕು. ಇದರಲ್ಲಿ ಮೊಗ್ಗು ಬರಲ್ಲ, ಏನು ಬರಲ್ಲ, ಸುಮ್ಮನೆ ಮುಳ್ಳುಗಳು ಮಾತ್ರ ಇರ್ತದೆ, ಎಲೆ ಮಾತ್ರ ಇರ್ತದೆ. ಈ ತರ ಕೆಳಗಡೆ ಬರೋದನ್ನ ತೆಗೆದಾಕ್ಬೇಕು ಅಷ್ಟೇ. ಮೇಲೆ ಅಂಟಿಂದ ಮೇಲೆ ಬರೋದನ್ನ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಓಕೆ, ಇದೊಂದು ವಿಚಾರ ಆಯ್ತು ಅಣ್ಣ. ಇನ್ನ ಮುಖ್ಯವಾಗಿ ರೋಸ್ ಬೆಳೆ ಮಾಡುವಾಗ ರೈತರು ಇವಾಗ ಮೆರಾಬಲ್ ಮಾಡ್ತಾರೆ, ಎಷ್ಟಡಿಯಿಂದ ಎಷ್ಟಡಿಗೆ ಸಾಲುಗಳಿಗೆ ಡಿಫ್ರೆನ್ಸ್ ಇರಬೇಕು? ನಮ್ಮ ಪ್ರಕಾರ 6. ಆ ಕಾಲುವೆಯಿಂದ ಈ ಕಾಲುವೆಗೆ 6, ಗಿಡದಿಂದ ಗಿಡಕ್ಕೆ 2. ಗಿಡದಿಂದ ಗಿಡಕ್ಕೆ 2. ಓಕೆ, ತಾಕತ್ತಿರೋ ನೆಲಗಳಲ್ಲಿ ಇನ್ನ 8 ಅಡಿಗೆ ಹಾಕೊಂತಾರೆ, ಗಿಡದಿಂದ ಗಿಡಕ್ಕೆ 3 ಅಡಿಗೆ. ಬೂಮರು ಟ್ಯಾಕ್ಟ್ರಲ್ಲಿ ನಾವು ಕೈಯಲ್ಲಿ ಔಷಧಿ ಹೊಡಿಯೋಕ್ಕಾಗಲ್ಲ ಅನ್ನೋರು ಬೂಮರ್ಗಳು, ಅವ್ರು 8, 9, 10 ಅವ್ರ ಇಷ್ಟ. ನಮ್ಮ ಪ್ರಕಾರ 6, 2. 6ಕ್ಕೆ 2. ಮುಖ್ಯವಾಗಿ ಇದಕ್ಕೆ ಬರುವಂತ ತೊಂದರೆಗಳು ಹೇಳೋದಾದ್ರೆ ಏನ್ ಬರುತ್ತೆ? ಇದು ಟ್ರಿಪ್ಸು ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ಬೂದಿ, ಆಮೇಲೆ ಚುಕ್ಕೆ ರೋಗ. ಈ ಬೂದಿ, ಚುಕ್ಕೆ ರೋಗ, ಟ್ರಿಪ್ಸ್ ಒಂದು ಕಂಟ್ರೋಲ್ ಮಾಡಿದ್ರೆ ಇನ್ಯಾವ ರೋಗ ಇಲ್ಲ, ಇನ್ಯಾವ ರೋಗನೂ ಇಲ್ಲ. ಓಕೆ ಅಣ್ಣ. ಈಗ 1 ಎಕರೆ ವಿಸ್ತೀರ್ಣಕ್ಕೆ ನಾವು ಟಾಪ್ ಅಂದ್ರೆ ಒಂದು ಕೊಯ್ಲಲ್ಲಿ ಫುಲ್ ಕೊಯ್ಲಲ್ಲಿ ಎಷ್ಟು ಇಳುವರಿ ತಗೊಬೋದಣ್ಣ 1 ಎಕರೆಗೆ ತಗೊಂಡ್ರೆ? ನಾನು 1 ಎಕರೆಗೆ ಹೇಳಲ್ಲ, 1,000 ಗಿಡಕ್ಕೆ ಹೇಳ್ತೀನಿ. ಹೇಳಿ ಅಣ್ಣ.
1000 ಗಿಡಕ್ಕೆ 6 ತಿಂಗಳ ಮೇಲೆ 100 kg ಕೀಳ್ಬೇಕು, 100ರಿಂದ 150 kg ಒಂದು ಕಟಿಂಗ್, ಒಂದು ಕಟಾವ್ಗೆ. ಅಂದ್ರೆ ದಿವಸ ಬಿಟ್ಟು ದಿವಸ, ಹ್ಮ್. ಅಂದ್ರೆ ತಿಂಗಳಲ್ಲಿ 15 ದಿವಸ, 15 ದಿವಸ ದಿವಸ ಬಿಟ್ಟು ದಿವಸ 100 kg ಕೀಳ್ಬೇಕು 6 ತಿಂಗಳ ಮೇಲೆ. ಹಂಗೆ ನಾನು ಮೇಂಟೈನ್ ಮಾಡಿ ಹೇಳ್ಕೊಡ್ತೀನಿ. ಹೇಳ್ಕೊಡ್ತೀರಾ? ಅಕಸ್ಮಾತ್ ಏನಾದರೂ ಡೌಟ್ ಇದ್ರೆ ನೀವು ಅವ್ರಿಗೆ ಹೇಳ್ಕೊಡ್ತೀರಾ? ಅಂದ್ರೆ ಗಿಡ ಕೊಟ್ಟ ಮೇಲೆ 6 ತಿಂಗಳಾಗ್ಲಿ 3 ತಿಂಗಳಾಗ್ಲಿ ವರ್ಷ ಆಗ್ಲಿ ಕಾಲ್ ಮಾಡ್ಬೇಕು. ಕಾಲ್ ಮಾಡಿದ್ರು ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ಬೇಕು. ಹೌದು, ಅದು ಮುಖ್ಯ. ಯಾಕಂತ ಹೇಳಿದ್ರೆ ನಾವು ಗಿಡ ತಗೊಂಡು ಹೋಗ್ಬಿಟ್ಟು ನಾಟಿ ಮಾಡ್ಕೊಂಡ್ಬಿಟ್ರೆ ಅದೇನೋ ದೊಡ್ಡದಲ್ಲ, ಅದನ್ನ ಡೆವಲಪ್ ಮಾಡಿಸಿನೂ ಕೊಡ್ತೀರಾ ನೀವು? ನಾವು ಫೋನಲ್ಲೇ ನಾವು ಬಂದಲ್ಲಿ ಮಾಡೋದೇನಿಲ್ಲ, ನೀವು ನಾವು ಹೇಳಿದನ್ನ ಮಾಡಿದ್ರೆ ಸಾಕು. ಫೋನಲ್ಲಿ ಅದೊಂದು ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡ್ರೆ ಹೇಳ್ತೀವಿ. ಓಕೆ ಅಣ್ಣ, ಇಷ್ಟೆಲ್ಲ ಒಂದು ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಯಾರಾದರೂ ಅಕಸ್ಮಾತ್ ಈ ವಿಡಿಯೋನ ನೋಡಿ ನಿಮ್ಗೇನಾದರೂ ಕಾಲ್ ಮಾಡಿದ್ರೆ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಬೇಕಾಗಿರೋ ಮಾಹಿತಿ ಕೊಡಿ. ಗಿಡಕ್ಕೆ ಬಂದರೆ ನೀವು ಸಸಿನೂ ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಣ್ಣ. ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ. ಓಕೆ.